ಧಾರವಾಡ ಹೈಕೋರ್ಟ್ ಪೀಠದಿಂದ ಬಂದಿರತಕ್ಕಂಥ ಆದೇಶಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಮತ್ತು ಸರ್ಕಾರದ ವಿರುದ್ಧದ ಸಂಘರ್ಷದಲ್ಲಿ ಆರ್ಎಸ್ಎಸ್ಗೆ ಜಯವಾಗಿದೆ ಅಂತ ಒಂದು ಆದೇಶ ಇಲ್ಲಿದೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳ ನಿರ್ಬಂಧಕ್ಕೆ ಕೋರ್ಟ್ ತಡೆ ಹಾಕಿದೆ. ಇಲ್ಲಿ ಅವರನ್ನ ಪಥಸಂಚಲನ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ಬಂದಾಗ ಅದಕ್ಕೆ ತಡೆ ಮಾಡುವಂತಿಲ್ಲ. ಪೊಲೀಸ್ ಕಾಯ್ದೆಯಲ್ಲಿ ಕೆಲವನ್ನ ಹೇಳಿರಬೇಕಾದ್ರೆ ಪೊಲೀಸ್ ಕಾಯ್ದೆ ಅಲ್ಲದೆ ಇನ್ನೊಂದು ಕಾಯ್ದೆ ತಂದು ಅವರ ಆ ಹಕ್ಕನ್ನು ಒಂದು ಸಂಘಟನೆ ಮಾಡುವಂಥ ಹಕ್ಕನ್ನು ನೀವು ಕಸಿದುಕೊಳ್ಳುವಂತಿಲ್ಲ ಅಂತ ಒಂದು ಸಾರಾಂಶ. 10ಕ್ಕಿಂತ ಮೇಲ್ಗಡೆ ಜನ ಒಂದು ಕಡೆ ಒಗ್ಗೂಡಬಾರ್ದು, ಇನ್ನೊಂದು ಮತ್ತೊಂದು ಎಲ್ಲ ಒಟ್ಟಿಗೆ ಬರಬಾರ್ದು, ಈ ಥರದ್ದೆಲ್ಲ ನಿರ್ಬಂಧ ಮಾಡಲಿಕ್ಕೆ ಹೋಗಿದ್ದೀರಲ್ಲ, ಆ ಥರ ಮಾಡೋಕ್ಕೆ ಬರಲ್ಲ ನೀವು. ಅದು ಆ ಕಾರ್ಯಚಟುವಟಿಕೆಗಳ ನಿರ್ಬಂಧಕ್ಕೆ ನೀವೇನು ಪ್ರಯತ್ನ ಪಡ್ತಾ ಇದ್ದೀರಿ, ನಾನು ಅದಕ್ಕೆ ತಡೆ ಕೊಡ್ತಾ ಇದ್ದೀನಿ ಅಂಥೇಳಿ ಧಾರವಾಡದ ಹೈಕೋರ್ಟ್ನ ಪೀಠ ತಡೆ ಕೊಟ್ಟಿದೆ. ಸಂಘದ ವಿರುದ್ಧದ ಸಂಘರ್ಷದಲ್ಲಿ ಸರ್ಕಾರಕ್ಕೆ ಈ ಮೂಲಕ ಹಿನ್ನಡೆಯಾಗಿದೆ. ಇದೇ ವಿಚಾರಕ್ಕೆ ಸರ್ಕಾರ ಏನು ಹೇಳ್ತಾ ಇದೆ, ನಾನು ಇಲ್ಲಿಗೇನು ಬಿಟ್ಟುಬಿಡಲ್ಲ, ಇದನ್ನು ನಾನೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ಆದೇಶ ತಗೊಂಡು ನಾನು ಮೇಲ್ಮನವಿ ಹೋಗ್ತೀನಿ, ಕಾನೂನು ಹೋರಾಟ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಸರ್ಕಾರ ಕೂಡ ಒಂದು ಕಡೆ ನನ್ನ ಪಟ್ಟು ಸಡಿಲಿಸುವುದಿಲ್ಲ ಅಂತ ಹೇಳ್ತಾ ಇದೆ. ಧಾರವಾಡ ಹೈಕೋರ್ಟ್ನ ಆದೇಶದ ವಿರುದ್ಧವಾಗಿ ಮೇಲ್ಮನವಿ ಹೋಗ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ವಿಶೇಷವಾಗಿ ಸಿದ್ದರಾಮಯ್ಯನವರೇ ಈ ಮಾತನ್ನು ಹೇಳಿದ್ದಾರೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಅಪೀಲ್ ಆಗ್ತದೆ. ಅದ್ರ ಮೇಲೆ ಅಪೀಲ್ ಆಗ್ತೀವಿ. ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆದೇಶ ವಿರುದ್ಧ ಅಪೀಲ್ ಆಗ್ತದೆ. ಸ್ಟೇ ಆದೇಶ ಕೊಟ್ಟಿದ್ದಾರಲ್ಲ ವಿರುದ್ಧ ಅಪೀಲ್ ಆಗ್ತೀವಿ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಕೋರ್ಟ್ ತಡೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಹಿನ್ನಡೆ ಎನ್ನುವ ರೀತಿಯಲ್ಲಿ ಏನೂ ಆಗಿಲ್ಲ ರೀ. ಇಲ್ಲಿ ಸರ್ಕಾರಕ್ಕೆ ಇಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಏನು ಹಿನ್ನಡೆ ಆಗ್ಬಿಟ್ಟಿದೆ ಸರ್ಕಾರಕ್ಕೆ? ಇದರಲ್ಲಿ ಅವ್ರ ಚಟುವಟಿಕೆಗೆ ಬ್ರೇಕ್ ಆಗ್ತಕ್ಕಂಥ ವಿಚಾರದಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಪರಮೇಶ್ವರ್ ಅವರು. ನೋಡಿ, ಕೋರ್ಟ್ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಕೋರ್ಟ್ ಆದೇಶದ ಬಗ್ಗೆ ನಾವು ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ, ವಿಭಾಗೀಯ ಪೀಠಕ್ಕೆ ಅಪೀಲ್ ಹೋಗ್ತೀವಿ ಅಂತ ಹೇಳಿ ಪರಮೇಶ್ವರ್ ಮಾತಾಡ್ತಾರೆ. ಕೋರ್ಟ್ ಆದೇಶಕ್ಕೆ ಸಚಿವ ಶಿವರಾಜ್ ತಂಗಡಗಿ ಕೂಡ ಒಂದು ಕಡೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ಹೇಳಿದ್ದನ್ನು ನಾವು ಪಾಲನೆ ಮಾಡಬೇಕು. ನಾವು RSS ಬ್ಯಾನ್ ಮಾಡಬೇಕು ಅಂತ ಏನಾದರೂ ಹೇಳಿದ್ದೀವ? ಎಲ್ಲಿ ಹೇಳಿದ್ದೀವಿ ನಾವು RSS ಬ್ಯಾನ್ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ? ಆ ವಿಚಾರಕ್ಕೆ ನಾವು ಹೋಗಿಲ್ಲ. ಕಾರ್ಯಕ್ರಮ ಯಾರಾದರೂ ಮಾಡುವುದಿದ್ರೆ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ನಾವು ಹೇಳಿದ್ದೀವಿ. ಸಚಿವರು ಇದ್ರ ಬಗ್ಗೆ ಪತ್ರ ಬರೆದಿದ್ರಲ್ಲಿ ಏನು ತಪ್ಪಿದೆ ಅಂತ ತಂಗಡಗಿ ಹೇಳಿದ್ದಾರೆ. ತಡೆಯಾಜ್ಞೆ ನೀಡಿದೆ. ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗಬೇಕು ಅಂತೇಳಿ. ಅಪೀಲಿಗೆ ಹೋಗ್ತೀವಿ. ಹಿನ್ನಡೆ ಅಂತಲ್ಲ, ಅದು ಜಡ್ಜ್ಮೆಂಟ್ ಆಗಿದೆ. ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ. ಈಗ ಕೋರ್ಟ್ ಹೇಳಿದ್ದನ್ನು ನಾವು ಕೇಳಲೇಬೇಕು, ಕಾನೂನನ್ನು ಪಾಲನೆ ಮಾಡಲೇಬೇಕು, ಅದನ್ನ ಮಾಡ್ತೀವಿ. ಆದರೆ ನಾವು RSSನೇ ಬ್ಯಾನ್ ಮಾಡಬೇಕು ಅಂತ ನಾವು ಎದುರಾಗೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಿಲ್ಲ. ನಾವು RSS ಬ್ಯಾನ್ ಮಾಡಬೇಕು, ಮತ್ತೊಂದು ಸಂಸ್ಥೆಯನ್ನು ಬ್ಯಾನ್ ಮಾಡ್ಬೇಕಂತಂದ್ರೆ ಯಾವುದೇ ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಸರ್ಕಾರದ ಸಂಬಂಧಪಟ್ಟಂತ ಸರ್ಕಾರದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅದನ್ನ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಮಾಡಿದ್ದೀವಿ.